ಕೇರ್ಲೆಸ್ ಕೇರ್ಲೆಸ್ ಕೇರ್ಲೆಸ್. ಜನರ ಪ್ರಾಣದ ಜೊತೆ ಆಟವಾಡುತ್ತಿರುವ ಹಾಸ್ಪಿಟಲ್ಗಳು, ಅವರ ಫಾರ್ಮಸಿಗಳು. ಜವಾಬ್ದಾರಿ ಮರೆತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು. ಡಾಕ್ಟರ್ಗಳು ಬರೆಯುವ ಔಷಧಿಯೇ ಒಂದು, ಫಾರ್ಮಸಿಯವರು ಕೊಡೋದೇ ಒಂದು. ಡಾಕ್ಟರ್ ಬರೆದಿರೋದು ಬೇರೆ, ಕೊಟ್ಟಿರೋದು ಬೇರೆ. ಕೊಟ್ಟ ಮಾತ್ರೆ ಕಂಪನಿಯು ಬದಲಾಗಿದೆ ಅಂದ್ರೂ ಕ್ಯಾರೆ ಅನ್ನಲ್ಲ. BGS ಜಿಮ್ಸ್ ಫಾರ್ಮಸಿಯ ಕರ್ಮಕಾಂಡ, ಮೆಡಿಕಲ್ ದಂಧೆ. ಡಾಕ್ಟರ್ಗಳು ಚೀಟಿಯಲ್ಲಿ ಬರೆದ ಮಾತ್ರೆ ಕೊಡಲ್ಲ, ಯಾವುದೋ ಬೇರೆ ಕಂಪನಿಯ ಮಾತ್ರೆ ಕೊಟ್ಟು ಡಾಕ್ಟರ್ ಬರೆದು ಕೊಟ್ಟ ಮಾತ್ರೆ ಹೆಸರಿನ ಮೇಲೆ ಬಿಲ್ ಮಾಡುತ್ತಿದ್ದಾರೆ ನೋಡಿ ಈ ಫಾರ್ಮಸಿಯ ಪುಣ್ಯಾತ್ಮರು. ಅದು ಒಂದು ಕಡೆ ಇರಲಿ, ಈ ಫಾರ್ಮಸಿನವರು ಕೊಟ್ಟ ಬಿಲ್ಗೆ ಫಾರ್ಮಸಿಸ್ಟ್ ಸೈನ್ ಇರಲ್ಲ, ಸೀಲ್ ಇರಲ್ಲ. ಇದು ತಪ್ಪೋ ರೈಟೋ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಡ್ರಗ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಬೇಕು. ಇದು BGS ಜಿಮ್ಸ್ ಆಸ್ಪತ್ರೆಯ ಹಾಗೂ ಮೆಡಿಕಲ್ ಸ್ಟೋರ್ಗಳ ಕರ್ಮಕಾಂಡ. ವೈದ್ಯೋ ನಾರಾಯಣೋ ಹರಿ ಎಂದು ಈ ಡಾಕ್ಟರ್ಗಳನ್ನ ಸಾಕ್ಷಾತ್ ನಾರಾಯಣನಿಗೆ ಹೋಲಿಕೆ ಮಾಡುತ್ತಾರೆ. ಇದು ಅಪ್ಪಟ ಸತ್ಯ ಕೂಡ. ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಸ್ಟೋರ್ನವರು ಜನರಿಗೆ ಕಾಯಿಲೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ದುಡ್ಡು ಮಾಡುವ ದಾರಿ ಇದೆ ಅಲ್ವಾ ಅವರಿಗೆ. ಎಲ್ಲ ಡಾಕ್ಟರ್ಗಳನ್ನ ಕೆಟ್ಟವರು ಅನ್ನಬಾರದು ಕೂಡ. ಆದರೆ ಇಲ್ಲಿ ಸಮಸ್ಯೆ ಹಾಸ್ಪಿಟಲ್ ತಪ್ಪ, ಇಲ್ಲಾಂದ್ರೆ ಫಾರ್ಮಸಿ ಬೇಜವಾಬ್ದಾರಿನ ಅನ್ನೋದೇ ಪ್ರಶ್ನೆ. ಈ ಕುರಿತು ಫಾರ್ಮಸಿಯ ಚೇರ್ಮನ್ಗೆ ಫೋನ್ ಮಾಡಿದ್ರೆ ಆ ವ್ಯಕ್ತಿ ಫೋನ್ ತೆಗೆಯಲ್ಲ. ಹೋಗ್ಲಿ, ಈ ಮೆಡಿಸನ್ ರಿಟರ್ನ್ ತಗೊಂಡು ಸರಿಯಾದ ಮಾತ್ರೆ ಕೊಡಬೇಕು ಅನ್ನೋ ಪರಿಜ್ಞಾನ ಕೂಡ ಇವರಿಗೆ ಇರಲ್ಲ. ಆಸ್ಪತ್ರೆಯವರು ಫಾರ್ಮಸಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ, ಹೊರಗುತ್ತಿಗೆ ಕೊಟ್ಟಿದ್ದೀವಿ ಅಂತಾರೆ. ಆದರೆ ಫಾರ್ಮಸಿಯವರು ಇಲ್ಲ ಇದು BGSನವರದ್ದೇ ಅಂತಾರೆ. ಸರ್ವೇ ಸಾಮಾನ್ಯವಾಗಿ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು ಒಂದು ಕಂಪನಿಯ ಮೆಡಿಸನ್ ಬರೆಯುತ್ತಾರೆ. ಇಲ್ಲಿನ ಮೆಡಿಕಲ್ ಸ್ಟೋರ್ ಅವರು ಆ ಕಂಪನಿಯ ಮೆಡಿಸನ್ ಇಲ್ಲ ಅಂತ ಒಂದು ಮಾತು ಹೇಳಲ್ಲ, ಬೇರೆ ಕಂಪನಿಯ ಮೆಡಿಸನ್ ಕೊಡ್ತಾರೆ. ಹೇಳೋದು ಮಾತ್ರ ಎರಡು ಒಂದೇ ಔಷಧಿ, ಅದೇ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಹೇಳಿ ಇದನ್ನ ತಗೊಂಡು ಹೋಗಿ ಏನಾಗಲ್ಲ ಅಂತಾರೆ. ಸರ್, ಇದು ಡಾಕ್ಟರ್ ಬರೆದಿರೋದು ಬೇರೆ, ಕೊಟ್ಟಿರೋದು ಬೇರೆ. ಇದು ಯಾವುದು ಸರ್? ಯಾವುದು ಮೊದಲನೇದಾ? ಇದು ಅದೇ ಮಿಥೈಲ್ ಪ್ರೆಡ್ನಿಸೋಲ್ ಅಂತ ಬರೆದವ್ರೆ. ಕೆಳಗಡೆ ಮಾತ್ರ ಸರ್ ಜಿಂಪ್ರೆಡ್. ಜಿಂಪ್ರೆಡ್ ಬೇಕಾ ನಿಮಗೆ? ಇದು ಯಾವ್ದು ಸರ್? ಇದು ಸೇಮ್ ಅದೇ ಮಿಥೈಲ್ ಪ್ರೆಡ್ನಿಸೋಲ್ ಪ್ರೆಡ್ಮೆಟ್ ಅಂತ. ಇದಿಲ್ವಾ ನಿಮ್ಮ ಹತ್ರ? ಜಿಂಪ್ರೆಡ್ 16 ಇಲ್ವೇನಾ? ನೀವು ಸರ್ ಸ್ಟೋರ್ಗೆ ಏನಾದ್ರು ಸ್ಟೋರ್ಗೆ ಇಲ್ಲಿ ಚಾರ್ಜ್ ಏನು ಸರ್ ನಿಮ್ಮ ರಾಜು ಯಾರ್ದು ಸ್ಟೋರ್ ಇದೆ ಸರ್? ಇದು BGSದೇನಾ? BGSದೇನ ಬೇರೆ ಏನಾರು? BGS ಹೌದಾ? ಇಲ್ಲ, BGS ಇರಲ್ವಲ್ಲ, ಬೇರೆ ಯಾರಿಗೋ ಕೊಟ್ಟಿರ್ತಾರೆ. ಇಲ್ಲ, BGS ಅವ್ರ ಅಂಡರಲ್ಲೇ ಇರೋದು. BGS ಅಂಡರಲ್ಲಿ ಇದೆಯಾ? ಅವ್ರ ಅಂಡರ್ ಇದಕ್ಕೆ BGSನೇ. BGS ಚೇಂಜಸ್ ಇದೆಯಲ್ಲ ಅಂತ ಕೇಳಿದೆ. ಮಿಥೈಲ್ ಪ್ರೆಡ್ನಿಸೋಲ್ ಇದು ಡ್ರಗ್ ನೇಮ್ ಬರ್ದಿರಲ್ಲ, ಮಿಥೈಲ್ ಪ್ರೆಡ್ನಿಸೋಲ್ ಅಂತ. ಇದು ಮಿಥೈಲ್ ಪ್ರೆಡ್ನಿಸೋಲ್. ಬಟ್ ಇದು ಇದಾಗಿರೋದು ಪ್ರೆಡ್ಮೆಟ್ ಅಂತ. ಸನ್ ಫಾರ್ಮ್ ಅದು 2 ಡಿವಿಷನ್ ಇದೆ. ಅವ್ರದ್ದು ಜಿಂಪ್ರೆಡ್ ಅಂತಾನು ಬರುತ್ತೆ, ಪ್ರೆಡ್ಮೆಟ್ ಅಂತಾನು ಬರುತ್ತೆ. ಅಲ್ಲಿ 2 ಡಿವಿಷನ್. ಸನ್ ಫಾರ್ಮ್ ಅದು 2 ಡಿವಿಷನ್. ಅವ್ರು 2 ಒಂದೇ ಔಷಧಿನ 2 ಹೆಸರು ಮಾಡ್ತಾರೆ. ಅವ್ರು ಮಾಡ್ತಾರೆ. ಅವರು 2 ಡಿವಿಷನ್ ಪ್ರಮೋಟ್ ಮಾಡ್ತಾರೆ. ಹಿಂಗೆ ಅಷ್ಟೇ. ಹಿಂಗೆ ಡಾಕ್ಟರ್ ತೋರಿಸಿ ಡಾಕ್ಟರ್. ಮೊನ್ನೆ ತಾನೇ ಇದೇ ರೀತಿ ಒಂದು ದುರಂತ ಘಟನೆ ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ ಬಳಿ ಆಸ್ಪತ್ರೆ ಒಂದರಲ್ಲಿ ನಡೆದಿದೆ. 27 ವರ್ಷದ ಗರ್ಭಿಣಿ ಮಹಿಳೆಯೊಬ್ಬರು ಡೆಲಿವರಿಗೆ ಹೋದಾಗ ಡಾಕ್ಟರ್ಗಳ ನಿರ್ಲಕ್ಷ್ಯದ ಕಾರಣದಿಂದ ಆಸ್ಪತ್ರೆಯಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇಂತಹ ಅನೇಕ ಘಟನೆಗಳು ಒಂದಲ್ಲ ಒಂದು ನಡೆಯುತ್ತಲೇ ಇರುತ್ತವೆ. ಆದರೂ ಕೂಡ ಇಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮತ್ತು ಇವುಗಳಿಗೆ ಸಂಬಂಧಪಟ್ಟ ಫಾರ್ಮಸಿಗಳು ಯಾವುದೇ ರೀತಿಯಲ್ಲಿ ತಲೆಕೆಡಿಸಿಕೊಳ್ಳದೆ ಆನೆ ನಡೆದದ್ದೇ ದಾರಿ ಅಂತ ತಮ್ಮ ಬೇಜವಾಬ್ದಾರಿ ಮನಸ್ಥಿತಿಯಿಂದ ಮುಂದುವರಿಸುತ್ತಾ ಇದ್ದಾರೆ ಅನ್ನೋದೇ ಸತ್ಯ ಮತ್ತು ದುರಂತ. ಆಮೇಲೆ ನೀವು ಹೇಳ್ತೀರಿ ಯಾರ್ದು ಮೆಡಿಕಲ್ ಶಾಪ್ ಅಂತ ಕೇಳ್ತೀನಿ ನಾನು, ತಿರ್ಗಾ BGS ಅಂತೀರಿ, ನೀವು ಒಂಥರ ಮಾತಾಡ್ತೀರಿ. ಹೊರಗಡೆ ಬೋರ್ಡ್ ನಿಮ್ಮದು ಓವರ್ಸೀಸ್ ಫಾರ್ಮಸಿ ಒಂದು ಬೋರ್ಡ್ ಹಾಕಬೇಕಿತ್ತು. ನೀವು ಅದು ಏನಾಗ್ತದೆ, BGS ಅಂಡರ್ ಇರೋದ್ರಿಂದ ನಮ್ಮದು ಪರ್ಸನಲ್ ಇದು ಹಾಕಲ್ಲ. ಇದು ಸಂಸ್ಥೆದು ಏನಿರ್ತದೋ ಅದು ಅವ್ರು ಫಾಲೋ ಮಾಡ್ತಾರೆ. ಸಂಸ್ಥೆ ಹೆಸರಲ್ಲಿ
ಸಂಸ್ಥೆ ಅಲ್ಲ, ಈಗ ನಾವು ಏನಾದ್ರು ಮಾಡ್ಬೇಕಾದ್ರೆ ಸಂಸ್ಥೆ ಹೆಸರಲ್ಲಿ ಮಾಡ್ಬೇಕಾ ನಿಮ್ದು ಮಾಡ್ಬೇಕಾ ಅಂತ ಅವರು ಬೇರೆಯವ್ರು ಕೇಳ್ತಾರೆ, ನಿಮ್ದು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸಂಸ್ಥೆದಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಿಲ್ ಒಂದು ಡಾಕ್ಟರ್ ಬರೆದಿರೋದು ಒಂದು, ನೀವು ಮೆಡಿಸಿನ್ ಕೊಡೋದೇ ಒಂದು, ಮತ್ತು ಒಂದು ಬಿಲ್ ಮಾಡೋದೇ ಒಂದು. ಯಾರೀಗ ನಿಮ್ಮ ಸಂಸ್ಥೆ, ನಿಮ್ಮ ಶಾಪಿಗೆ ಓನರ್ ಯಾರು? ತಿಮ್ಮೇಗೌಡ್ರ. ಆಮೇಲೆ ಇದು ಬಿಲ್ ಮಾಡಿರ್ತೀರಿ, ಒಂದು ಸೀಲು ಸಿಗೋದು, ಒಂದು ಸಿಗ್ನೇಚರ್ ಇರಲ್ಲ ಅಲ್ಲ. ಪ್ರತಿಯೊಂದು ನಿಮ್ಮ ಫಾರ್ಮಸಿಸ್ಟು ಸಿಗ್ನೇಚರ್ ಹಾಕಬೇಕು ತಾನೆ, ಯಾಕೆ ಹಾಕಲ್ಲ ಪ್ರತಿ ಬಿಲ್ಗೂ? ವೀಕ್ಷಕರೇ, ಇನ್ಮೇಲಾದರೂ ಡಾಕ್ಟರ್ಗಳ ಮೇಲೆ ಹಾಗೂ ಮೆಡಿಕಲ್ ಶಾಪ್ಗಳ ಮೇಲೆ ಹೆಚ್ಚಿನ ಗಮನವಿರಲಿ. ಹಾಗೆ ಡಾಕ್ಟರ್ಗಳು ಬರೆಯುವ ಮತ್ತು ಫಾರ್ಮಸಿಯವರು ಕೊಡುವ ಮೆಡಿಸನ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಗಮನಿಸಿ. ಅದರ ಗುಣಮಟ್ಟ ಮತ್ತು ಅದರ ಪ್ರಮಾಣ ಎಷ್ಟು ಎಂದು ನೀವೇ ಚೆಕ್ ಮಾಡಿ ನೋಡಿಕೊಳ್ಳಿ. ಎಲ್ಲವೂ ಗೂಗಲ್ನಲ್ಲಿ ಮಾಹಿತಿ ಲಭ್ಯವಿರುತ್ತದೆ. ಒಟ್ಟಿನಲ್ಲಿ ಇನ್ನಾದರೂ ಇಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮೇಲೆ ಹಾಗೂ ಇವುಗಳಿಗೆ ಸಂಬಂಧಪಟ್ಟ ಫಾರ್ಮಸಿಗಳ ಮೇಲೆ ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಡ್ರಗ್ ಡಿಪಾರ್ಟ್ಮೆಂಟ್ನವರು, ಕರ್ನಾಟಕ ಸರ್ಕಾರವು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅನ್ನೋದೇ ನಮ್ಮ ಸೆಂಚುರಿ ಟಿವಿಯ ಕಳಕಳಿಯ ಮನವಿ. ವೀಕ್ಷಕರೇ, ಇನ್ನೂ ನಮ್ಮ ಸೆಂಚುರಿ ಟಿವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.